ಎಲ್ಲರಿಗೂ ನಮಸ್ತೆ. ನಾನು ನಿಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಲ್ಲಿ ನಾನು ಸ್ಕಿನ್ ರಿಲೇಟೆಡ್, ಹೇರ್ ರಿಲೇಟೆಡ್, ಹಾಗೆ ವೆಯ್ಟ್ ರೆಡ್ಯೂಸ್ ಮಾಡೋದ್ರ ಬಗ್ಗೆ ಹೆಲ್ದಿ ಟಿಪ್ಸ್ಗಳನ್ನು, ಹೆಲ್ದಿ ರೆಸಿಪೀಸ್ಗಳನ್ನು ತಗೊಂಡು ಬರ್ತಾ ಇರ್ತೀನಿ. ಇವತ್ತು ಸಹ ಅಂಥದ್ದೇ ಒಂದು ರೆಸಿಪಿ, ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ. ಜೋಳದ ಬೆನಿಫಿಟ್ ಬಗ್ಗೆ ನಾವು ನೋಡೋದಾದರೆ ಇದು ಗ್ಲೂಟನ್ ಫ್ರೀ ಆಗಿರುತ್ತೆ. ಹಾಗೆ ಇದರಲ್ಲಿ ಕೊಬ್ಬಿನಾಂಶ ಇರೋದಿಲ್ಲ, ಕೊಲೆಸ್ಟ್ರಾಲ್ ಇರೋದಿಲ್ಲ, ನಾರಿನಾಂಶ ಅತಿ ಹೆಚ್ಚಾಗಿರುತ್ತೆ. ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಈ ಗ್ಲೂಟನ್ ಫ್ರೀ ಅಂದರೆ ಏನು ಅಂತ ಬಂದರೆ, ಗ್ಲೂಟನ್ ಇರೋವಂಥ ಪದಾರ್ಥಗಳು ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ, ಇಲ್ಲ ಇದು ಬೇಗ ಜೀರ್ಣ ಆಗೋದಿಲ್ಲ, ನಮ್ಮ ಸಣ್ಣ ಕರಳಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಇದು ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಒಂದು ಹೆಲ್ದಿ ಆರೋಗ್ಯವಂತ ಲೈಫ್ ಸ್ಟೈಲ್ ಬೇಕು ಅನ್ನುವಾಗ ಈ ಥರದ ಆಹಾರಗಳನ್ನು ಸೇವಿಸಬೇಕಾಗತ್ತೆ. ಸೊ ಇದು ಇವತ್ತಿನ ಒಂದು ರೆಸಿಪಿಯ ಇಂಪಾರ್ಟೆನ್ಸ್ ಆಯಿತು. ಸೊ ಈಗ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ರೊಟ್ಟಿನ ಹೆಚ್ಚಿನವರೆಲ್ಲ ಕೈಯಲ್ಲಿ ಬಡಿದು ಮಾಡ್ತಾರೆ. ನಾವು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ನಮಗೆ ಒಳ್ಳೆ ರೊಟ್ಟಿ ಬೇಕು ಅನ್ನೋದಾದರೆ ಈ ಥರನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಹಿಟ್ಟು ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅಂದರೆ ನೀರು ಎಷ್ಟು ಹಾಕಿದೆ, ಹೆಚ್ಚು ಕಡಿಮೆ ಹಿಟ್ಟು ಕೂಡ ನಾನು ಅಷ್ಟೇ ತಗೊಂಡಿದ್ದೀನಿ. ಸ್ವಲ್ಪ ಒಂದು ಪಿಂಚ್ ಚುಟಕಿಯಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಜಾಸ್ತಿ ಹಾಕಬೇಡಿ, ಉಪ್ಪು ಸ್ವಲ್ಪವೇ ಸಾಕಾಗತ್ತೆ. ಒಂದು 5 ನಿಮಿಷ ನೀರು ಕುದಿಲಿಕ್ಕೆ ಬಿಡೋಣ. ಈಗ ನೀರು ಕುದ್ದಿದೆ, ಅದಕ್ಕೆ ಹಿಟ್ಟು ಹಾಕ್ತಾ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಮರದ ಉಡನ್ದು ಸ್ಪೂನ್ ಇದ್ದರೆ ಒಳ್ಳೆಯದು, ಸ್ಕ್ರ್ಯಾಚ್ ಬೀಳೋದಿಲ್ಲ ಪಾತ್ರೆಗೆ. ಹಾಗೆ ತಿರುಗಿಸ್ಲಿಕ್ಕೂ ನಿಮಗೆ ಚೆನ್ನಾಗಿ ಹಿಡ್ತಾ ಸಿಕ್ಕತ್ತೆ. ಸೊ ಗಂಟು ಆಗದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 1 ನಿಮಿಷ ಕಾಲ ಲಿಡ್ ಮುಚ್ಚಿಬಿಟ್ಟು ಹಬೆಯಲ್ಲೇ ಬೇಯಲಿಕ್ಕೆ ಬಿಡೋಣ. ಒಂದು ಸಲ ಕ್ಲೀನಾಗೆಲ್ಲ ತಿರುಗಿಸಿ ಆದಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. 1 ನಿಮಿಷಗಳ ಕಾಲ ಅದು ಹಾಗೆ ಹಬೆಯಲ್ಲಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಇದೀಗ ರೆಡಿಯಾಗಿದೆ ಹಿಟ್ಟು ನಮ್ಮದು. ಸೊ ಇದನ್ನು ಒಂದು ಅಗಲವಾದ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುತ್ತೆ, ಹರಡಿ ಬಿಟ್ಟರೆ ಒಂದು ಸ್ವಲ್ಪ ಹೊತ್ತು ಆರ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಇದನ್ನು ನಾದ್ಕೋಬೇಕಲ್ಲ, ಸೊ ಬಿಸಿ ಇರುವಾಗ ನಾದಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹರಡ್ಕೊಳ್ಳೋಣ. ಅದು ಆರಿದ ಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಮನೆಯದೇ ತುಪ್ಪ ಆದರೆ ತುಂಬ ಒಳ್ಳೆಯದು. ಆದರೆ ಸಿಕ್ಕಿಲ್ಲ ಅಂದರೆ ಮಾರ್ಕೆಟ್ದೆ ತಗೋಬೇಕಾಗತ್ತೆ. ಆದರೆ ಮನೆ ತುಪ್ಪದಲ್ಲಿ ಏನು ಕಲಬೆರಕೆ ಇರೋದಿಲ್ಲ ಅಂತ. ಸೊ ಇದು ಡಯಟಿಂಗ್ ಫುಡ್ ಆದ್ರೂ ತುಪ್ಪ ಬಳಸ್ತಾ ಇದ್ದೀನಿ ಅಂದರೆ ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು. ಡೈಲಿ ನಿಮ್ಮ ಊಟದಲ್ಲಿ 2 ಸ್ಪೂನ್ ತುಪ್ಪ ನೀವು ತಗೋಬೇಕು. ಯಾವ ಟೈಮಲ್ಲಾದರೂ ತಗೊಳ್ಳಿ, ಬಟ್ ಅಟ್ಲೀಸ್ಟ್ 2 ಸ್ಪೂನಷ್ಟು ತುಪ್ಪ ನೀವು ಡೈಲಿ ತಿನ್ನಬೇಕು. ಇದರಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ, ನಿಮ್ಮ ಬೋನ್ಸ್ಗೆ ತುಂಬ ಒಳ್ಳೆಯದು, ಮೂಳೆಗಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದರಿಂದ ಏನು ನೀವು ವೆಯ್ಟ್ ಹೆಚ್ಚಾಗೋದಿಲ್ಲ ಇದರಿಂದ. ಓಕೆ, ಸೊ 2 ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿ. ಹಾಗೆ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೂ ಕೂಡ ಹೆಲ್ದಿ ಫ್ಯಾಟ್ ಇರುತ್ತೆ, ನಾರಿನಾಂಶ ಕೂಡ ಇರುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇದೆರಡನ್ನು ಹಾಕಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ರೊಟ್ಟಿ ತಟ್ತಾರೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿದಮಿಕ್ ಆಗಿ ತಟ್ತಾರೆ. ನಾವು ಅಷ್ಟು ಎಕ್ಸ್ಪರ್ಟ್ ಇಲ್ಲ, ಆ ಥರ ಬರೋದಿಲ್ಲ. ನನ್ನ ಹಾಗೆ ಯಾರೆಲ್ಲ ಇದ್ದೀರಾ ತಟ್ಲಿಕ್ಕೆ ಬರೋದಿಲ್ಲ ಅಂತ, ಆದ್ರೂ ನಮಗೆ ರೊಟ್ಟಿ ಮಾಡ್ಕೋಬೇಕು. ಅದಕ್ಕೆ ಈ ಮೆಥಡ್ ಮಾಡ್ತಾಯಿದ್ದೀನಿ. ನಾನು ಚಪಾತಿ ರೋಲ್ ಮಾಡ್ತೀವಲ್ಲ, ಆ ಲತ್ತಣಿಗೆಯಲ್ಲಿ ಈ ಒಂದು ರೊಟ್ಟಿನ ನಾನು ಮಾಡ್ತಾಯಿದ್ದೀನಿ. ಚಪಾತಿಗೆ ಹೇಗೆ ಉಂಡೆ ಮಾಡ್ಕೊಳ್ತೀವಿ ಅದೇ ಥರನೇ ನಾನು ಹಿಟ್ಟನ್ನು ತಗೊಂಡು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಸೇಮ್ ಚಪಾತಿ ಹೇಗೆ ನಾವು ಲತ್ತಡಿಸ್ತೀವಿ ಅದೇ ಥರನೇ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು, ತುಂಬ ತೆಳು ಉದ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕಟ್ಟಾಗತ್ತೆ. ಆ್ಯಂಡ್ ಶೇಪ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಹಾಗೆ ರೌಂಡಾಗೆ ಬೇಕು ಅಂದರೆ ರೌಂಡ್ ಶೇಪ್ ಇರೋದು ಯಾವ್ದಾರ ಮುಚ್ಚಳ ಇದ್ದರೆ ಅದನ್ನ ಇಟ್ಬಿಟ್ಟು ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತಗೋಬೋದು. ಬಟ್ ನನಗೆ ಅಡ್ಡಿ ಇಲ್ಲ. ಸೊ ಇದು ಕೂಡ ಬೇಗನೆ ಆಗುತ್ತೆ, ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ನಿಮಗೊಂದು 10-15 ನಿಮಿಷದಲ್ಲಿ ರೊಟ್ಟಿ ರೆಡಿ ಮಾಡ್ಕೋಬೋದು. ಸೊ ಇದೀಗ ರೆಡಿ ಇದೆ. ಅಂದರೆ ಇದು ತುಂಬ ತೆಳು ಇಲ್ಲ, ಮೀಡಿಯಮ್ ಥಿಕ್ನೆಸ್ ಇದರಲ್ಲಿದೆ. ಸೊ ಇದನ್ನು ನಾನು ತವದ ಮೇಲೆ ಹಾಕಿ
ಬೇಯಿಸ್ಕೊಳ್ತೀನಿ. ಈವನ್ ಇಲ್ಲಿ ನಾನು ಬೇಯಿಸುವಾಗ ಕೂಡ ಒಂದು 1/4 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೇಳಿದ್ನಲ್ಲ, 2 ಸ್ಪೂನಷ್ಟು ಏನೂ ತೊಂದರೆ ಇಲ್ಲ, ಧಾರಾಳವಾಗಿ ಹಾಕ್ಕೋಬೋದು. 1 ಕಪ್ಪಷ್ಟು ಹಿಟ್ಟಲ್ಲಿ ನಿಮಗೆ ಒಂದು 5ರಿಂದ 6 ರೊಟ್ಟಿ ಆಗುತ್ತೆ. ಸೊ ಮನೆಯಲ್ಲಿ ಒಂದು 3 ಜನಕ್ಕೆ ಆರಾಮಾಗಿ ಸರ್ವ್ ಮಾಡ್ಬೋದು. 5ರಿಂದ 6 ರೊಟ್ಟಿ ಆಗುತ್ತೆ, ಮೀಡಿಯಮ್ ಸೈಜಿಂದು. ಸೊ ಇಲ್ಲಿ ರೊಟ್ಟಿನ ಸ್ವಲ್ಪ ಮಗ್ಚಾಕಿ ಬೇಯಿಸ್ಕೊಳ್ಳಿ. ಸೇಮ್ ಚಪಾತಿ ಹೇಗೆ ಉಬ್ಬಿ ಬರುತ್ತಲ್ಲ ಅದೇ ಥರನೇ ಉಬ್ಬಿ ಬರುತ್ತೆ. ಸೊ 2 ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ. ಫ್ಲೇಮ್ ಹೈ ಇದ್ದರೆ ಸೀದು ಹೋಗುತ್ತೆ, ಕ್ಲೀನಾಗಿ ಬೆಂದಿರೋದಿಲ್ಲ. ಸೊ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ರೊಟ್ಟಿ ಈಗ ತಯಾರಿದೆ ನಮ್ಮದು. ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಬೋದು. ಇದು ಒಂದು ನಂದು ಹೆಲ್ದಿ ಲಂಚ್ ಅಂತ ಹೇಳ್ಬೋದು. ಇಲ್ಲಿ ಕರಡಿದೆ, ಸೊಪ್ಪು ಸಾರಿದೆ, ಹಾಗೆ ಒಂದು ಬೌಲ್ ಫುಲ್ ಸ್ಯಾಲಡ್ ಇದೆ, 2 ರೊಟ್ಟಿ ಇದೆ. ಇದು ನಂದು ಒಂದು ಹೆಲ್ದಿ ಕಂಪ್ಲೀಟ್ ಮಿಲ್, ಮಧ್ಯಾಹ್ನದೊಂದು ಊಟ. ಸೊ ನಿಮಗೆ ಚಟ್ನಿ ಇಷ್ಟ ಇದ್ದರೆ ಚಟ್ನಿ ಕೂಡ ಸೈಡಲ್ಲಿ ಇಟ್ಕೋಬೋದು. ಯಾವುದೇ ತರಕಾರಿದು ಪಲ್ಯಗಳು ಕೂಡ ಇದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರತ್ತೆ. ಆಶಿಸ್ತೀನಿ ಈ ಒಂದು ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ. ಇದೇ ಥರ ಇನ್ನೂ ಹೆಲ್ದಿ ರೆಸಿಪಿಗಳನ್ನು, ಟಿಪ್ಸ್ಗಳನ್ನು ತಗೊಂಡು ಬರ್ತಾ ಇರ್ತೀನಿ. ಎಲ್ಲರೂ ತುಂಬ ಪಾಸಿಟಿವ್ ಆಗಿರೋಣ, ಆರೋಗ್ಯದಿಂದ ಇರೋಣ. ಮತ್ತೊಂದು ಹೊಸ ರೆಸಿಪಿ, ಹೊಸ ಟಿಪ್ಸ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.